Greetings class. Idu session 3 in Introduction to Auditing. In the previous session we were talking about what are the objectives of auditing. Auditing no objectives ಏನು ಅಂತ ನೋಡ್ತಾ ಇದ್ವಿ. There we spoke about primary objectives and subsidiary objectives. Subsidiary objectives ಕೆಳಗಡೆ ಎರಡು ಮೇನ್ ನೋಡಿದ್ವಿ. ಒಂದು ಡಿಟೆಕ್ಷನ್ ಆ್ಯಂಡ್ ಪ್ರಿವೆನ್ಷನ್ ಆಫ್ ಎರರ್ಸ್ and the second one was detection and prevention of frauds. Detection and prevention of errors in our previous video nodidivi. In this video we're going to talk about detection and prevention of frauds. Now previous video alli errors andre enu anta nodidvi. Errors were unintentional mistakes. ಅಂದರೆ ಯಾವುದೇ ರೀತಿಯಾದಂಥ ಉದ್ದೇಶವಿಲ್ಲದೆ ಮಾಡುವಂಥ ತಪ್ಪುಗಳು. ನೀವು ತಪ್ಪು ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಚೀಟ್ ಮಾಡಬೇಕು ಅನ್ನೋ ಉದ್ದೇಶ ಇಲ್ಲ, ಉದ್ದೇಶವಿಲ್ಲದೆ ಮಾಡುವಂಥ ತಪ್ಪುಗಳನ್ನ ನಾವು ಎರರ್ಸ್ ಅಂತ ಕರಿತೀವಿ. ಹಾಗಾದರೆ ಫ್ರಾಡ್ಸ್ ಅಂದರೆ ಉದ್ದೇಶಪೂರ್ವಕವಾಗಿ ಮಾಡುವಂಥ ತಪ್ಪುಗಳು. ಇಂಟೆನ್ಷನಲ್ ಮಿಸ್ಟೇಟ್ಮೆಂಟ್ಸ್ ಆರ್ ಮಿಸ್ಡಿಸ್ಕ್ರಿಪ್ಷನ್ಸ್ ಮೇಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಬೈ ಅಕೌಂಟ್ಸ್ ಅಸಿಸ್ಟೆಂಟ್ಸ್ ವಿತ್ ಅ ವ್ಯೂ ಟು ಚೀಟ್ ಸಂಬಡಿ. ಯಾರನ್ನಾದರೂ ಮೋಸ ಮಾಡೋದಕ್ಕೋಸ್ಕರ ಇಂಟೆನ್ಷನಲಿ ಅಂದರೆ ಉದ್ದೇಶಪೂರ್ವಕವಾಗಿ ಯಾವುದಾದ್ರೂ ಮಿಸ್ಸ್ಟೇಟ್ಮೆಂಟ್ ಮಾಡಿದರೆ, ತಪ್ಪು ಸ್ಟೇಟ್ಮೆಂಟ್ಗಳನ್ನ ಮಾಡಿದರೆ, ತಪ್ಪು ಡಿಸ್ಕ್ರಿಪ್ಷನ್ಗಳನ್ನ ಕೊಟ್ಟಿದ್ರೆ ಅದನ್ನು ನಾವು ಫ್ರಾಡ್ಸ್ ಅಂತ ಕರಿತೀವಿ. ಇದನ್ನು ಡೆಲಿಬ್ರೇಟಾಗಿ ಮಾಡಿರ್ತಾರೆ ವಿತ್ ಅನ್ ಇಂಟೆಂಟ್ ಟು ಡಿಸೀವ್, ಮೋಸ ಮಾಡೋ ಉದ್ದೇಶದಿಂದಾನೇ ಮಾಡಿರ್ತಾರೆ, ಮಿಸ್ಲೀಡ್ ಮಾಡೋದಕ್ಕೆ ಅಥವಾ ನಿಜಾನ ಮುಚ್ಚಿಡೋದಕ್ಕೆ. ಇದಕ್ಕೋಸ್ಕರನೇ ಮಾಡಿರುವಂಥದ್ದನ್ನು ಫ್ರಾಡ್ಸ್ ಅಂತ ಕರಿತೀವಿ. ಫ್ರಾಡ್ಸ್ ಅನ್ಇಂಟೆನ್ಷನಲ್ ಎರರ್ಸ್ಗಿಂತ ತುಂಬ ಸೀರಿಯಸ್ ಆದಂಥ ವಿಷಯ. ಯಾಕೆ ಅಂದರೆ ದ ಇಂಪ್ಲಿಕೇಶನ್ ಆಫ್ ಡಿಸ್ಹಾನೆಸ್ಟಿ ಅಕಂಪ್ನೀಸ್ ದೆಮ್. ಇವನ್ನೆಲ್ಲ ಉದ್ದೇಶಪೂರ್ವಕವಾಗಿ ಮೋಸ ಮಾಡೋ ಉದ್ದೇಶ ಇಟ್ಕೊಂಡೇ ಮಾಡಿರೋದ್ರಿಂದ ಇವು ಎರರ್ಸ್ಗಿನ್ನ ತುಂಬ ಸೀರಿಯಸ್. ಓಕೆ, ದೇ ಮೋರ್ ಡಿಫಿಕಲ್ಟ್ ಟು ಡಿಟೆಕ್ಟ್ ದ್ಯಾನ್ ಇನ್ನಸೆಂಟ್ ಎರರ್ಸ್. ಇನ್ನಸೆಂಟ್ ಎರರ್ಸ್ನ ನೀವು ಹುಡುಕ್ಬಿಡ್ಬೋದು, ಬಿಕಾಸ್ ನೋಬಡಿ ಹ್ಯಾಸ್ ಅನ್ ಇಂಟೆನ್ಷನ್ ಟು ಚೀಟ್. ಯಾರಿಗೂ ಮೋಸ ಮಾಡೋ ಉದ್ದೇಶ ಇರಲ್ಲ, ಬಟ್ ಇವನ್ನ ಹುಡುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ದಿಸ್ ಇಸ್ ಆಫ್ ಗ್ರೇಟ್ ಇಂಪಾರ್ಟೆನ್ಸ್ ಆ್ಯಂಡ್ ಕಾನ್ಸ್ಟಿಟ್ಯೂಟ್ಸ್ ಅನ್ ಇಂಪಾರ್ಟೆಂಟ್ ಡ್ಯೂಟಿ ಆಫ್ ಎನ್ ಆಡಿಟರ್. ಯಾವ್ಯಾವ ರೀತಿ ಫ್ರಾಡ್ಸ್ ಆಗ್ಬೋದು? ಎರಡು ರೀತಿಯಾದಂಥ ಫ್ರಾಡ್ಸ್ ಆಗ್ಬೋದು. ಒಂದು ಮಿಸ್ಅಪ್ರಾಪ್ರಿಯೇಷನ್, ಒಂದು ಫ್ರಾಡ್ಯುಲೆಂಟ್ ಮ್ಯಾನಿಪ್ಯುಲೇಷನ್ ಆಫ್ ಅಕೌಂಟ್ಸ್. ಹಾಗಾದರೆ ಮಿಸ್ಅಪ್ರಾಪ್ರಿಯೇಷನ್ ಅಂದರೆ ಏನು? ಮಿಸ್ಅಪ್ರಾಪ್ರಿಯೇಷನ್ ಅಂದರೆ ಡಿಸ್ಹಾನೆಸ್ಟ್ ಯೂಸ್ ಆಫ್ ಅನದರ್ಸ್ ಫಂಡ್ಸ್ ಆರ್ ಪ್ರಾಪರ್ಟಿ ಫಾರ್ ಒನ್ಸ್ ಓನ್ ಯೂಸ್. ನಾನು ಬೇರೆಯವರ ಸಂಪತ್ತನ್ನು, ಬೇರೆಯವರ ಹಣವನ್ನು ನನ್ನ ಉದ್ದೇಶಕ್ಕೆ, ನನ್ನ ಲಾಭಕ್ಕಾಗಿ, ನನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಂಡ್ರೆ ಅದನ್ನು ಮಿಸ್ಅಪ್ರಾಪ್ರಿಯೇಷನ್ ಅಂತ ಕರಿತೀವಿ. ಇದರಲ್ಲಿ ಎರಡು ವಿಧವಾದ ಮಿಸ್ಅಪ್ರಾಪ್ರಿಯೇಷನ್ಸ್ ಬರುತ್ತೆ. ಒಂದು ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ವಿಚ್ ಇಸ್ ಆಲ್ಸೋ ನೋನ್ ಎಸ್ ಎಂಬೆಸಲ್ಮೆಂಟ್, ಆ್ಯಂಡ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಗೂಡ್ಸ್. ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಅಂದರೆ ಹಣದನ್ನು ಮಿಸ್ಅಪ್ರಾಪ್ರಿಯೇಟ್ ಮಾಡಿದ್ರೆ, ಹಣಕಾಸಿನ ವಂಚನೆ ಮಾಡಿದ್ರೆ ಅದನ್ನು ನಾವು ಎಂಬೆಸಲ್ಮೆಂಟ್ ಆಫ್ ಕ್ಯಾಶ್ ಅಂತ ಕರಿತೀವಿ, ಅಥವಾ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಅಂತ ಕರಿತೀವಿ. ಓಕೆ, ಸೊ ಬೇರೆ ಯಾರೋ ನಮ್ಮನ್ನ ನಂಬಿ ನಮ್ಮ ಕೈಯಲ್ಲಿ ಹಣವನ್ನು ಕೊಟ್ಟಾಗ ಆ ಹಣನ ನಾವು ನಮ್ಮ ಸ್ವಂತಕ್ಕಾಗಿ, ಸ್ವಾರ್ಥಕ್ಕಾಗಿ, ನಮ್ಮದು ಯಾವುದೋ ಉದ್ದೇಶಕ್ಕಾಗಿ ಬಳಸ್ಕೊಂಡ್ರೆ ದೆನ್ ಅದನ್ನು ನಾವು ಎಂಬೆಸಲ್ಮೆಂಟ್ ಅಂತ ಕರಿತೀವಿ. ಯಾವ್ಯಾವ ರೀತಿ ಮಾಡ್ಬೋದು ಈ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್? ಕ್ಯಾಶ್ ಸೇಲ್ಸ್ನ ಲೋವರ್ ದೆನ್ ಆ್ಯಕ್ಚುಲ್ ಕ್ಯಾಶ್ ಸೇಲ್ಸ್ ತೋರಿಸೋದು. ಅಂದರೆ ಆ್ಯಕ್ಚುಲ್ ಕ್ಯಾಶ್ ಸೇಲ್ಸ್ನೇ ಕಡಿಮೆ ತೋರಿಸೋದು, ಮಿಕ್ಕಿರೋ ಕ್ಯಾಶ್ನ ನುಂಗ್ ಹಾಕ್ಬಿಡೋದು. ಒಮಿಟಿಂಗ್ ಟು ರೆಕಾರ್ಡ್ ಕ್ರೆಡಿಟ್ ಸೇಲ್ಸ್ನ ತೋರಿಸ್ದೇ ಇರೋದು. ಆಮೇಲೆ ಡೆಟರ್ಸಿಂದ ನಮಗೆ ದುಡ್ಡು ಬಂದಾಗ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಳೋದು. ಶೋಯಿಂಗ್ ಫಾಲ್ಸ್ ಕ್ಯಾಶ್ ಪೇಮೆಂಟ್ಸ್ನ ತಪ್ಪಾಗಿ ತೋರಿಸೋದು. ಕೊಟ್ಟೇ ಇರಲ್ಲ ಆ ಥರದ ಎಕ್ಸ್ಪೆನ್ಸಸ್ನೆಲ್ಲ ತೋರಿಸೋದು. ಕ್ಯಾಶ್ ಪರ್ಚೇಸಸ್ನ ಫಾಲ್ಸ್ ತೋರಿಸೋದು, ಅದನ್ನು ದುಡ್ಡನ್ನು ಜೇಬಿಗೆ ಇಳಿಸ್ಬಿಡೋದು. ಇನ್ಫ್ಲೇಟಿಂಗ್ ಕ್ಯಾಶ್ ಪರ್ಚೇಸಸ್ ಜಾಸ್ತಿ ತೋರಿಸೋದು, ಮಾಡಿರೋದಕ್ಕಿಂತ ಕ್ಯಾಶ್ ಪರ್ಚೇಸಸ್ ಜಾಸ್ತಿ ತೋರಿಸೋದು. ಅಂದರೆ ಬರೀ 50,000 ರೂಪಾಯಿ ಪರ್ಚೇಸ್ ಮಾಡಿರ್ತೀರ 1,00,000 ಅಂತ ತೋರಿಸೋದು. ಓಕೆ, ಅಡ್ಜಸ್ಟಿಂಗ್ ಅನ್ಆಥರೈಸ್ಡ್ ರಿಬೇಟ್ಸ್, ಅಲೌನ್ಸಸ್, ಡಿಸ್ಕೌಂಟ್ಸ್. ಅಂದರೆ ಕೆಲವೊಮ್ಮೆ ಕಸ್ಟಮರ್ಸ್ ನಿಮಗೆ ದುಡ್ಡು ಕೊಡಬೇಕಲ್ಲ, ಡೆಟರ್ಸು, ಅವ್ರು ನಿಮಗೆ ದುಡ್ಡು ಕೊಟ್ಟಿರ್ತಾರೆ, ಬಟ್ ಅದನ್ನು ಸುಮ್ಮನೆ ನೀವು ಜೇಬಿಗೆ ಇಳಿಸ್ಬಿಟ್ಟು ಅದನ್ನು ಡಿಸ್ಕೌಂಟ್ ಅಂತನೋ, ಅಲೌನ್ಸಸ್ ಅಂತನೋ, ರಿಬೇಟ್ಸ್ ಅಂತನೋ ತೋರಿಸ್ಬಿಡೋದು. ದುಡ್ಡು ಬಂದಿರುತ್ತೆ, ನೀವು ದುಡ್ಡು ಮಿಸ್ಯೂಸ್ ಮಾಡ್ಕೊಂಡಿರ್ತೀರ, ಅವ್ರಿಗೆ ಮಾತ್ರ ಹಂಗೆ ತೋರಿಸ್ತಾ ಇರ್ತೀರ. ದೆನ್ ನಾಟ್ ಅಕೌಂಟಿಂಗ್ ಫಾರ್ ಮಿಸ್ಲೇನಿಯಸ್ ರಿಸಿಪ್ಟ್ಸ್, ಸೇಲ್ ಆಫ್ ಸ್ಕ್ರ್ಯಾಪಿಂದ ಬರುವಂಥ ದುಡ್ಡು, ಕ್ವಾರ್ಟರ್ಸ್ ಕೊಟ್ಟಿರೋದ್ರಿಂದ ಬರುವಂಥ ದುಡ್ಡು, ಇದನ್ನೆಲ್ಲ ತೋರಿಸ್ದೇ ಇರೋದು. ಓಕೆ, ದೆನ್ ದಿಸ್ ಅ ಬಿಗ್ ಟರ್ಮ್ ಕಾಲ್ಡ್ ಎಸ್ ಸ್ಟೀಮಿಂಗ್ ಆ್ಯಂಡ್ ಲೇಡಿಂಗ್.
ಟೀಮಿಂಗ್ ಆ್ಯಂಡ್ ಲೀಡಿಂಗ್ ಈ ಸಿಸ್ಟಮ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇವಾಗ ಸೇ ಫಾರ್ ಎಕ್ಸಾಂಪಲ್ ನಾನು 10 ಜನಕ್ಕೆ ಸಾಲ ಕೊಟ್ಟಿರ್ತೀನಿ, ಗೂಡ್ಸ್ ಸೇಲ್ ಮಾಡಿರ್ತೀನಿ, ಕ್ರೆಡಿಟ್. ಈ 10 ಜನದಲ್ಲಿ ಸಾಲ ಕೊಟ್ಟಾಗ ನಾನು ಏನು ಮಾಡೋದು ಗೊತ್ತಾ, ಫಸ್ಟ್ನೇ ಅವರು ಕೊಟ್ಟಿರ್ತಾರೆ ಫಸ್ಟ್ನೇ ಅವ್ರು ಕೊಟ್ಟರೆ ಆ ದುಡ್ಡನ್ನ ನಾನು ಬಳಸ್ಕೊಂಬಿಡೋದು. ಸೆಕೆಂಡ್ನೇ ಅವ್ರು ಕೊಟ್ಟಾಗ ಆ ದುಡ್ಡನ್ನ ನಾನು ಫಸ್ಟ್ನೇ ಅವ್ರ ಅಕೌಂಟಿಗೆ ಜಮಾ ಮಾಡೋದು. ಯು ಅಂಡರ್ಸ್ಟ್ಯಾಂಡ್? 10 ಜನಕ್ಕೆ ಸಾಲ ಕೊಟ್ಟಿದ್ದೀನಿ, ಫಸ್ಟ್ನೇ ಅವ್ರು ದುಡ್ಡು ಕೊಟ್ಟಾಗ ನಾನು ಬಳಸ್ಕೊಂಬಿಡೋದು. ಸೆಕೆಂಡ್ನೇ ಅವ್ರು ದುಡ್ಡು ಕೊಟ್ಟಾಗ ಫಸ್ಟ್ನೇ ಅವ್ರ ಅಕೌಂಟಿಗೆ ಜಮಾ ಮಾಡೋದು. 3ನೇ ವ್ಯಕ್ತಿ ಕೊಟ್ಟಾಗ 2ನೇ ವ್ಯಕ್ತಿಗೆ ಜಮಾ ಮಾಡೋದು. 4ನೇ ವ್ಯಕ್ತಿ ಕೊಟ್ಟಾಗ 3ನೇ ವ್ಯಕ್ತಿಗೆ ಜಮಾ ಮಾಡೋದು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ, ನನಗೆ ಸ್ವಲ್ಪ ಟೈಮ್ ಸಿಗುತ್ತೆ. ನಾನು 10ನೇ ವ್ಯಕ್ತಿ ಕೊಡ್ತಾರಲ್ಲ, 9ನೇ ವ್ಯಕ್ತಿಗೆ ಅಡ್ಜಸ್ಟ್ ಮಾಡುತ್ತೇನಲ್ಲ, ಆಮೇಲೆ ನಾನು ಈ ದುಡ್ಡನ್ನು ಅಲ್ಲಿಗೆ ಹಾಕದೇನೂ ಇರ್ಬೋದು. ಸೊ ಈ ರೀತಿಯಾಗಿ ಎಂಬೆಸಲ್ಮೆಂಟ್ಗಳು ನಡೆಯುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಮಿಸ್ಅಪ್ರಾಪ್ರಿಯೇಷನ್ ಆಫ್ ಕ್ಯಾಶ್ ಆರ್ ಎಂಬೆಸಲ್ಮೆಂಟ್. ನಾವು ವಿಲ್ ಕಮ್ ಟು ಮಿಸ್ಅಪ್ರಾಪ್ರಿಯೇಷನ್ ಆಫ್ ಗೂಡ್ಸಲ್ಲಿ ಏನೇನು ಮಿಸ್ಅಪ್ರಾಪ್ರಿಯೇಟ್ ಮಾಡ್ಬೋದು. ಗೂಡ್ಸ್ನೂ ಕೂಡ ಅವ್ರು ಯೂಸ್ ಮಾಡ್ಕೋಬೋದು. ಸಾಮಾನುಗಳನ್ನ, ಸರಕುಗಳನ್ನ ಅಥವಾ ಗೂಡ್ಸ್ ಪ್ರೊಡ್ಯೂಸ್ ಮಾಡಿದಂಥ ಗೂಡ್ಸ್ಗಳನ್ನ ಎತ್ತಿಟ್ಕೊಳ್ಬಿಡ್ಬೋದು. ಈ ರೀತಿ ಆಗ್ಬೋದು. ರೆಕಾರ್ಡಿಂಗ್ ಸೇಲ್ಸ್ ಆಫ್ ಲಾರ್ಜರ್ ಕ್ವಾಂಟಿಟೀಸ್ ದೆನ್ ಆ್ಯಕ್ಚುಲಿ ಸಪ್ಲೈಡ್. ಸೇಲ್ಸ್ನ ಜಾಸ್ತಿ ರೆಕಾರ್ಡ್ ಮಾಡೋದು. ಮಿಸ್ಅಪ್ರಾಪ್ರಿಯೇಟಿಂಗ್ ಬ್ಯಾಲೆನ್ಸ್ ಕ್ವಾಂಟಿಟಿ. ರೆಕಾರ್ಡಿಂಗ್ ಪರ್ಚೇಸ್ ಆಫ್ ಲಾರ್ಜ್ ಕ್ವಾಂಟಿಟೀಸ್ ಆ್ಯಂಡ್ ಗೆಟಿಂಗ್ ಡೆಲಿವರಿ ಆಫ್ ಲೆಸರ್ ಕ್ವಾಂಟಿಟೀಸ್ ಆ್ಯಂಡ್ ರಿಸೀವಿಂಗ್ ದ ಬ್ಯಾಲೆನ್ಸ್ ಕ್ವಾಂಟಿಟಿ ಪ್ರೈವೇಟ್ಲಿ. ಅಂದರೆ ಜಾಸ್ತಿ ಕ್ವಾಂಟಿಟಿ ತೋರಿಸ್ಬಿಡೋದು. ಇವಾಗ 1 ಲಕ್ಷ ರೂಪಾಯಿ ವರ್ತ್ ಆಫ್ ಗೂಡ್ಸ್ ತೊಗೊಂಡಿದ್ದೀವಿ ಅಂತ ತೋರಿಸೋದು. 90,000 ಅಥವಾ 80,000 ಗೂಡ್ಸು ಬಿಸ್ನೆಸ್ಸಿಗೆ ಬರೋಂಗೆ ನೋಡ್ಕೊಳ್ಳೋದು, 20,000 ಮನೆಗೆ ಹೋಗಬೇಕು. ಆ ರೀತಿ ಅಡ್ಜಸ್ಟ್ಮೆಂಟ್ಗಳು. ಸೊ ಇವನ್ನೆಲ್ಲ ಮಾಡೋದನ್ನು ನಾವು ಮಿಸ್ಅಪ್ರಾಪ್ರಿಯೇಷನ್ ಆಫ್ ಗೂಡ್ಸ್ ಅಂತ ಕರಿತೀವಿ. ಓಕೆ, ನಾವು ದೀಸ್ ಟು ಆರ್ ಮಿಸ್ಅಪ್ರಾಪ್ರಿಯೇಷನ್ ಅಂತ ಏನು ಹೇಳಿದ್ನಲ್ಲ ಅದು. ಈಗ ಫ್ರಾಡುಲೆಂಟ್ ಮ್ಯಾನಿಪ್ಯುಲೇಷನ್ ಆಫ್ ಅಕೌಂಟ್ಸ್ ಬರೋಣ. ಅದು ನಿಮಗೆ ಕ್ಯಾಶ್ ಗೂಡ್ಸ್ ಜೊತೆಗೆ ಮ್ಯಾನಿಪ್ಯುಲೇಟ್ ಮಾಡೋದು. ಬಟ್ ಇಲ್ಲಿ ಅಕೌಂಟ್ಸ್ನೇ ಮ್ಯಾನಿಪ್ಯುಲೇಟ್ ಮಾಡೋದು. ಅಕೌಂಟ್ಸ್ನ ಮ್ಯಾನಿಪ್ಯುಲೇಟ್ ಯಾಕೆ ಮಾಡಬೇಕು? ಅಕೌಂಟ್ಸ್ನ ಮ್ಯಾನಿಪ್ಯುಲೇಟ್ ಮಾಡೋದು ಬಿಸ್ನೆಸ್ ರೆಕಾರ್ಡ್ಸ್ನ ಡಿಸ್ಟ್ರಾಯ್ ಮಾಡೋಕ್ಕೆ, ಅಥವಾ ಬಿಸ್ನೆಸ್ ರೆಕಾರ್ಡ್ಸ್ನ ಆಲ್ಟರ್ ಮಾಡಿ ಅದನ್ನೊಂದು ನಮಗೆ ಹೆಂಗೆ ಬೇಕೋ ಹಂಗೆ ಫಿಗರ್ನ ಪ್ರೊಜೆಕ್ಟ್ ಮಾಡೋದಕ್ಕೆ. ಓಕೆ, ಹೆಂಗೆ ಮಾಡ್ಬೋದು? ಲಾಟ್ ಆಫ್ ಥಿಂಗ್ಸ್ ದಟ್ ಹ್ಯಾಪನ್. ಡಿಪ್ರಿಸಿಯೇಷನ್ ತೋರಿಸ್ದೇ ಇರೋದು, ಅಥವಾ ಕಮ್ಮಿ ಡಿಪ್ರಿಸಿಯೇಷನ್ ತೋರಿಸೋದು, ಅಥವಾ ಜಾಸ್ತಿ ಡಿಪ್ರಿಸಿಯೇಷನ್ ತೋರಿಸೋದು. ನಮಗೆ ಹೆಂಗೆ ಬೇಕೋ ಹಂಗೆ. ನಮಗೆ ಪ್ರಾಫಿಟ್ ಜಾಸ್ತಿ ಬೇಕಾ, ಕಮ್ಮಿ ಡಿಪ್ರಿಸಿಯೇಷನ್ ತೋರಿಸಿ, ಅಥವಾ ಡಿಪ್ರಿಸಿಯೇಷನ್ ತೋರಿಸ್ಲೇಬೇಡಿ. ನಮಗೆ ಜಾಸ್ತಿ ಪ್ರಾಫಿಟ್ಸ್ ಬೇಡ, ಕಮ್ಮಿ ಪ್ರಾಫಿಟ್ಸ್ ತೋರಿಸ್ಬೇಕಾ, ಆವಾಗ ಡಿಪ್ರಿಸಿಯೇಷನ್ ಜಾಸ್ತಿ ತೋರಿಸಿ. ಡಿಪ್ರಿಸಿಯೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಯಾವ ರೇಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಅದಕ್ಕೇನು ರೂಲ್ಸ್ ಇಲ್ವಲ್ಲ. ಟ್ಯಾಕ್ಸಲ್ಲಿರೋ ರೂಲ್ಸು ಇನ್ಕಮ್ ಟ್ಯಾಕ್ಸಿಗೆ ಮಾತ್ರ. ಬಟ್ ನೀವು ಆ್ಯಕ್ಚುಯಲ್ ಬಿಸ್ನೆಸ್ಸಲ್ಲಿ ಏನು ಚಾರ್ಜ್ ಮಾಡ್ತೀರಾ ಇಸ್ ಲೆಫ್ಟ್ ಟು ಯು. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಆಲ್ಟರ್ ಮಾಡ್ಕೊಳ್ಬೋದು. ದೆನ್ ಓವರ್ ವ್ಯಾಲ್ಯೂಯೇಷನ್ ಆಫ್ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ನೂ ಅಷ್ಟೇ. ಓವರ್ ವ್ಯಾಲ್ಯೂ ಮಾಡೋದು, ಅಂಡರ್ ವ್ಯಾಲ್ಯೂ ಮಾಡೋದು, ಈ ರೀತಿಯಾಗಿ ಚೇಂಜಸ್ ಮಾಡೋದು. ಸೀಕ್ರೆಟ್ ರಿಸರ್ವ್ಸ್ನ ಕ್ರಿಯೇಟ್ ಮಾಡೋದು. ಓಕೆ, ದೆನ್ ವಿಂಡೋ ಡ್ರೆಸ್ಸಿಂಗ್ ಅಂದರೆ ಆಲ್ಟ್ರಿಂಗ್ ದ ರೆಕಾರ್ಡ್ಸ್ ಅಕಾರ್ಡಿಂಗ್ ಟು ಯುವರ್ ನೀಡ್ಸ್. ನಾನು ಹೇಳಿದ್ನಲ್ಲ, ನಿಮ್ಮ ರೆಕಾರ್ಡ್ಸ್ನ ನೀವು ಹೆಂಗೆ ಬೇಕಾದ್ರೂ ಆಲ್ಟರ್ ಮಾಡೋದು, ನಿಮಗೆ ಹೆಂಗೆ ಬೇಕೋ ಹಾಗೆ ಪ್ರೊಜೆಕ್ಟ್ ಮಾಡೋದಕ್ಕೆ. ನೀವೇನೋ ಒಂದು ಲೋನ್ ತೊಗೋತಾ ಇರ್ತೀರಾ, ಆವಾಗ ಲಿಕ್ವಿಡಿಟಿ ಜಾಸ್ತಿ ತೋರಿಸ್ಬೇಕು, ಸೊ ಲಿಕ್ವಿಡ್ ಫಂಡ್ಸ್ ಜಾಸ್ತಿ ತೋರಿಸೋದು. ಆ ರೀತಿಯಾದಂಥ ವಿಂಡೋ ಡ್ರೆಸ್ಸಿಂಗ್ಸ್. ಸೊ ಇವು ಫ್ರಾಡ್ಯುಲೆಂಟ್ ಮ್ಯಾನಿಪ್ಯುಲೇಷನ್ ಆಫ್ ಅಕೌಂಟ್ಸ್. ಓಕೆ, ಇವಿಷ್ಟು ಫ್ರಾಡ್ಸ್. ಈ ಫ್ರಾಡ್ಸ್ ಆದಾಗ ಆಡಿಟರ್ಸ್ ಡ್ಯೂಟಿ ಏನು, ಆಡಿಟರ್ಸ್ ಕೆಲಸ ಏನಾಗುತ್ತೆ? ಆಡಿಟರ್ಸ್ ಡ್ಯೂಟಿ ಏನು ಅಂದರೆ, ಇದನ್ನ ಹೆಂಗೆ ಕಂಡುಹಿಡಿಯೋದು ಅಂದರೆ, ಇಟ್ ಹ್ಯಾಸ್ ಟು ಬಿ ಥ್ರೂ ಕೇರ್ಫುಲ್ ಸ್ಕ್ರೂಟಿನಿ. ತುಂಬ ಹುಷಾರಾಗಿ, ತುಂಬ ಕಮಿಟ್ಮೆಂಟ್ ಕೊಟ್ಟು ಹುಡುಕಿ ಮಾಡಬೇಕು. ದೇ ರಿಕ್ವೈರ್ adequate professional skills and reasonable cares. But what you have to remember is, an auditor's main work is not to detect frauds. ಆಯಿತಾ? ಅವ್ರ ಕೆಲಸ ವಾಚ್ ಡಾಗ್ ಕೆಲಸ ಅಲ್ಲ, ಅಂದರೆ ಕಾವಲುಗಾರನ ಕೆಲಸ ಅಲ್ಲ. ಅವ್ರು ಫ್ರಾಡ್ಸ್ ಆಗದೆ ಇರೋಂಗೆ ನೋಡ್ಕೊಳ್ಳೋದು ಅವ್ರ ಕೆಲಸ ಅಲ್ಲ. ಅವ್ರ ಕೆಲಸ ಏನು ಅಂದರೆ, ದ ಪ್ರೈಮರಿ ಆಬ್ಜೆಕ್ಟಿವ್, ನಿಮ್ಮ ಬ್ಯಾಲೆನ್ಸ್ ಶೀಟು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ಟ್ರೂ ಆ್ಯಂಡ್ ಫೇರ್ ಪೊಸಿಷನ್ ತೋರಿಸ್ತಾ ಇದೆಯಾ ಇಲ್ವಾ, ಅದು ಅವ್ರದ್ದು ಬೇಸಿಕ್ ವರ್ಕ್ ಅದು. ಬಟ್ ಇನ್ ದ ಮೀನ್ ವೈಲ್ ಫ್ರಾಡ್ಸ್ ಏನಾದರೂ ಅವ್ರಿಗೆ ಕಂಡು ಬಂದರೆ ಅವ್ರು ಅದನ್ನು ಹುಡುಕಿ ಅದನ್ನು ಪ್ರೆಸೆಂಟ್ ಮಾಡಬೇಕಷ್ಟೆ. ಓಕೆ, ಡಿಟೆಕ್ಷನ್ ಆಫ್ ಫ್ರಾಡ್ಸ್ ಇಸ್ ದೇರ್ ವರ್ಕ್. ಇಫ್ ಇಟ್
ಕಾಣಿಸಿದ್ರೆ, ಅವರ ಕೆಲಸದ ಮಧ್ಯೆ ಇದೇನಾದರೂ ಕಂಡು ಬಂದರೆ ಅವ್ರು ಅದನ್ನು ಕಂಡುಹಿಡಬೇಕು. ಅಕಸ್ಮಾತ್ ವಿತ್ ರೀಸನಬಲ್ ಕೇರ್ ಆಲ್ಸೋ ಅವ್ರಿಗೇನಾದರೂ ಈ ಥರ ಫ್ರಾಡ್ಸು ಕಂಡುಹಿಡಿಯೋಕ್ಕಾಗಲಿಲ್ಲ ಅಂದರೆ ಯು ಕೆನ್ ನಾಟ್ ಹೆಲ್ಡ್ ದೆಮ್ ಲಯಬಲ್. ಆಯಿತಾ? ನಾರ್ಮಲ್ಲಾಗಿ ಬಿಸ್ನೆಸ್ಸಲ್ಲಿ ಈ ಥರ ಮಿಸ್ಟೇಕ್ಸ್ ಕಾಣಿಸ್ತಾ ಇದೆ, ಅದನ್ನು ಅವ್ರು ಒಮಿಟ್ ಮಾಡ್ತಾ ಇದ್ದಾರೆ, ಅವ್ರು ಗಮನಿಸಿಲ್ಲ, ಅವರ ಕಣ್ತಪ್ಪಿನಿಂದ ಆಗಿದೆ, ಅವರು ನೆಗ್ಲಿಜೆನ್ಸಿಂದ ಈ ಥರ ಫ್ರಾಡ್ಸ್ ಆಗಿದೆ ಅಂದರೆ ದೇ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್, ಅದರ್ವೈಸ್ ದೇ ವಿಲ್ ನಾಟ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಕ್ಲಿಯರ್? ಥ್ಯಾಂಕ್ ಯು ಕ್ಲಾಸ್.